ನಮಸ್ಕಾರ, ಎಲ್ಲರಿಗೂ ಸೂಪರ್ ಸವಿರುಚಿಗೆ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ನಾನಿವತ್ತು ನವರಾತ್ರಿಯಲ್ಲಿ ಫಾಸ್ಟಿಂಗ್ ಮಾಡೋರಿಗೋಸ್ಕರ ನಾನು ಒಂದು ಫಾಸ್ಟಿಂಗ್ ಫುಡ್ಡನ್ನು ನಾನು ತೋರಿಸ್ತಾ ಇದ್ದೀನಿ. ಸಾಬುದಾನಿಯಿಂದ ತಾಲಿಪೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಾಬುದಾನಿಯನ್ನು ಬಳಸಿ ಸಾಧಾರಣ ಕಿಚಡಿ, ಪಾಯಸ, ಸಾಬುದಾನಿಯನ್ನು ಬಳಸಿ ವಡ ಎಲ್ಲ ಮಾಡ್ತಾರೆ. ಆದರೆ ಇವತ್ತು ಸಾಬುದಾನಿ ತಾಲಿಪೀಟು ಮಾಡಿ ನೋಡಿ, ಅದು ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 1 ಕಪ್ ಸಾಬುದಾನಿ ತೊಗೊಂಡಿದ್ದೀನಿ. ಅದನ್ನು ಒಂದು 2-3 ಸಲ ತೊಳೆದು ಓವರ್ ನೈಟ್ ನಾನು ನೆನೆ ಹಾಕಿದ್ದೆ. ಈಗ ನಾವು ನೆನೆಸುವಾಗೂ ಸಾಬುದಾನಿ ನಾವು ಎಷ್ಟು ತೊಗೋತೀವಿ ನೋಡಿ ಅಷ್ಟನ್ನೇ ನೀರು ಹಾಕಿ ನೆನೆಸಿದ್ರೆ ಕರೆಕ್ಟಾಗಿ ಸಾಬುದಾನಿ ಈ ರೀತಿ ಮೆತ್ತ ಕೈಯಿಂದ ಪ್ರೆಸ್ ಮಾಡಿ ನೋಡಿದ್ರೆ ಅದು ಫುಲ್ಲು ಮೆತ್ತಗಾಗಬೇಕು. ಸಾಬುದಾನಿ ಕೂಡ ಚೆನ್ನಾಗಿ ನೆಂದಿದೆ. ಸಬ್ಬಕ್ಕಿನ ಈ ರೀತಿ ಕರೆಕ್ಟಾಗಿ ನೆನೆಸೋದ್ರಿಂದ ನಾವು ಮಾಡೋ ತಾಲಿಪೀಟು ಅಥವಾ ವಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದನ್ನು ಒಂದು ಅಗಲವಾಗಿರೋ ಪಾತ್ರೆಯಲ್ಲಿ ಹಾಕಿ ಎಷ್ಟು ಉದುರಾಗಿದೆ ನೋಡಿ ಸಾಬುದಾನಿ. ಈ ರೀತಿ ಇರಬೇಕು, ನೀರಿನ ಅಂಶ ಏನೂ ಇರಬಾರ್ದು, ಫುಲ್ ಅದು ಡ್ರೈ ಆಗಿರಬೇಕು ಸಾಬುದಾನಿ. ಇದಕ್ಕೆ ನಾನು ಸ್ಮಾಲ್ ಸೈಜಾಗಿ ಇರೋ ಒಂದು ಹಸಿ ಆಲೂಗಡ್ಡೆನ ಈ ರೀತಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಸಿ ಆಲೂಗಡ್ಡೆ ಮತ್ತು ನಾನು ಬಾಯ್ಲ್ ಮಾಡ್ಕೊಂಡಿರೋ ಆಲೂಗಡ್ಡೆ ಎರಡನ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಸ್ಮಾಲ್ ಸೈಜಷ್ಟು ಹಸಿ ಆಲೂಗಡ್ಡೆನ ತುರಿದು ಹಾಕಿ, ಇದರಿಂದ ತಾಲಿಪೀಟು ಕ್ರಿಸ್ಪಿಯಾಗಿ ಆಗ್ತವೆ, ಟೇಸ್ಟು ಚೆನ್ನಾಗಿರುತ್ತೆ. ನಂತರ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆನ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡು ಈ ರೀತಿ ಹಸಿಮೆಣಸಿನ್ಕಾಯಿ ಖಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 1 ಟೀ ಸ್ಪೂನಷ್ಟು ಹಾಕಿ, ನಿಮಗೆ ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಕೂಡ ಸೇರಿಸ್ಕೋಬೋದು. ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ನಾನು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಇಲ್ಲಿ ನಾನು ಕ್ಯಾರೆಟ್ ತುರಿ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಕ್ಯಾರೆಟ್ ತುರಿ ಹಾಕಿದರೆ ಹಾಕಿ. ಫಾಸ್ಟಲ್ಲಿ ನೀವು ಕ್ಯಾರೆಟ್ ತಿನ್ನಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ನಂತರ ಇದಕ್ಕೆ ನಾನು 2 ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆನೂ ಕೂಡ ಸೇರಿಸ್ತಾ ಇದ್ದೀನಿ. ಬೇಯಿಸಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಆಲೂಗಡ್ಡೆನ ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೆ, ಇದನ್ನು ಕೂಡ ಇದಕ್ಕೆ ಸೇರಿಸಿ ಇವಾಗ ಇದರಲ್ಲಿ ನಾನು ಹುರಿದಿರೋ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 4-5 ಸ್ಪೂನಷ್ಟು ಕಡಲೆಕಾಯಿ ಬೀಜ ಇರುತ್ತೆ ನೋಡಿ, ಅದನ್ನು ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು 4-5 ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆಲೂಗಡ್ಡೆ, ಶೇಂಗಾ ಪುಡಿ, ಸಾಬುದಾನಿ ಎಲ್ಲನೂ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರೇನು ಹಾಕಬಾರ್ದು, ಇದಕ್ಕೆ ನೀರು ಹಾಕ್ತೇನೆ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ನಾನು ಉಪ್ಪು ಹಾಕಿರಲಿಲ್ಲ, ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ, ಸಾಬುದಾನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಈ ರೀತಿ ಗಟ್ಟಿಯಾಗಿ ಅದನ್ನು ಕಲಿಸ್ಕೊಂಡು ಇದಕ್ಕೆ ನಾನು ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕಲಿಸುವಾಗ ಈ ರೀತಿ ಗಟ್ಟಿಯಾಗಿ ಕೈಗೆ ಅಂಟದೇ ಇರೋ ಹಾಗೆ ಕಲಿಸ್ಬೇಕು. ಈಗ ನೋಡಿ, ಆಲೂಗಡ್ಡೆ, ಸಬ್ಬಕ್ಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿದೆ. ಸಬ್ಬಕ್ಕಿನ ನೆನೆ ಹಾಕೋದು ಮೇನ್ ಇದೆ. ನಾವು ಎಷ್ಟು ಚೆನ್ನಾಗಿ ಸಬ್ಬಕ್ಕಿನ ನೆನೆಸ್ಕೋತೀವಿ ನೋಡಿ, ಆವಾಗಲೇ ನಮಗೆ ಈ ರೀತಿ ತಾಲಿಪೀಟು, ವಡ, ಕಿಚಡಿ ಯಾವುದೇ ಮಾಡಿದ್ರೂ ಅದು ನೆನೆದ್ರೆ ಚೆನ್ನಾಗಿ ಬರುತ್ತೆ. ನಾವು 1 ಕಪ್ಪು ಸಬ್ಬಕ್ಕಿ ತೊಗೊಂಡ್ರೆ 1 ಕಪ್ ನೀರು ಹಾಕಿ ನೆನೆ ಹಾಕಿ, ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ರೌಂಡಕ್ಕೆ ಉಂಡೆಯನ್ನಾಗಿ ಮಾಡಿಕೊಂಡು ಇದನ್ನು ಬಟರ್ ಪೇಪರ್ ಅಥವಾ ಒಬ್ಬಟ್ಟು ಶೀಟ್ ಇರುತ್ತೆ ನೋಡಿ ಅದು, ಅಥವಾ ಬಾಳೆ ಎಲೆ ಮೇಲೆ ಕೂಡ ಈ ತಾಲಿಪೀಟನ್ನ ತಟ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ಅದನ್ನು ತಟ್ಕೋಬೇಕು. ಸ್ವಲ್ಪ ಅದು ಸೈಡಿಗೆ ಈ ರೀತಿ ಕ್ರ್ಯಾಕ್ ಆಗುತ್ತೆ, ಅದನ್ನು ನಾವು ಕೈಯಿಂದಾನೆ ರೌಂಡು ಮಾಡ್ಕೊಳ್ಳಿ. ತುಂಬಾ ತೆಳು ತಟ್ಟಕ್ಕೆ ಹೋಗ್ಬಿಟ್ಟು ಸಾಬುದಾನಿ ತಾಲಿಪೀಟು ಸ್ವಲ್ಪ ದಪ್ಪ ಸೈಜಲ್ಲೇ ಇರಲಿ. ಯಾಕಂದರೆ ತುಂಬ ತೆಳು ತಟ್ಟಿದ್ರೆ ನಾವು ತವಾ ಮೇಲೆ ಹಾಕಿ ತಿರುಗಿಸ್ತೀವಿ ನೋಡಿ, ಆವಾಗ ಮತ್ತೆ ನಮಗೆ ಅದು ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ಈ ರೀತಿ ದಪ್ಪನೇ ಇರಬೇಕು, ಇದು ತುಂಬ ತೆಳು ಮಾಡಬೇಡಿ. ಮೀಡಿಯಮ್ ಸೈಜಲ್ಲಿ ಈ ರೀತಿ ದಪ್ಪನೇ ತಾಲಿಪೀಟನ್ನ ತಟ್ಟಿ ಡೈರೆಕ್ಟ್ ತವಾ ಮೇಲೆ ಹಾಕಿ ಬಟರ್ ಪೇಪರ್ನ ತೆಗಿಬೇಕು. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸಿ. ಸಾಬುದಾಣಿನ ಒಂದು ಸೈಡ್ ಚೆನ್ನಾಗಿ ಬೆಂದು ಅದು ಟ್ರಾನ್ಸ್ಲೂಷನ್ ಆ ಥರ ಇದು ಕಾಣಬೇಕು. ಈಗ ನೋಡಿ, ಇಲ್ಲಿ ಸಾಬುದಾನಿ ಚೆನ್ನಾಗಿ ಬೆಂದಿದೆ, ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದ ಹಾಗೆಯೇ. ಈ ರೀತಿ ಕಲರ್ ಚೇಂಜ್ ಆಗಬೇಕು ಸಾಬುದಾನಿದು, ಆವಾಗ ಇದನ್ನು ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕ್ಕೊಳ್ಳಿ. 2 ಸೈಡು ಈ ರೀತಿ ತುಪ್ಪ ಹಾಕಿ ಬೇಯಿಸಿದರೆ ಸಾಕು, ಬಿಸಿ ಬಿಸಿಯಾದ ಸಾಬುದಾನಿ ತಾಲಿಪೀಟು ರೆಡಿ ಆಗುತ್ತೆ. ಇದನ್ನು ನವರಾತ್ರಿ ಫಾಸ್ಟಿಂಗ್ ಟೈಮಲ್ಲಿ ನೀವು ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ನನ್ನ ರೆಸಿಪಿ ಇಷ್ಟ ಆದಲ್ಲಿ ರೆಸಿಪಿಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿ. ಹಾಗೆ ನನ್ನ ಸೂಪರ್ ಸವಿರುಚಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.